ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಅರ್ಲಿ ಮಾರ್ನಿಂಗ್ ಇಂದ ಅಂದ್ರೆ ಇವಳು ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಎದ್ದಿದ್ದೀನಿ. ರವೆ ಇಡ್ಲಿನ ಮಾಡೋಣ ಅಂತ. ಇನ್ಸ್ಟೆಂಟ್ ರವೆ ಇಡ್ಲಿ, ಉಪ್ಪಿಟ್ಟು ರವೆ ತಂದಿರ್ತೀರಲ್ಲ ಅದ್ರಲ್ಲೇ ಇಡ್ಲಿನೂ ಕೂಡ ಮಾಡ್ಕೋಬಹುದು. ಉಪ್ಪಿಟ್ಟು ಇಷ್ಟ ಆಗ್ಲಿಲ್ಲ ಅಂದ್ರೆ ಅದೇ ರವೆಯಲ್ಲಿ ಇಡ್ಲಿ ಮಾಡ್ಕೊಳ್ಳೋದು ಅಷ್ಟೇ. ಯಾವ ತರ ಮಾಡಿದೆ ಏನು ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಬ್ಲಾಗ್ ನ ಫುಲ್ ಆಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಈ ಬ್ರ್ಯಾಂಡ್ ಇಂದು ರವೆ ತಗೊಂಡಿರ್ತೀನಿ, ರೋಸ್ಟೆಡ್ ರವಾ, ಉಪ್ಪಿಟ್ಟಿಗೆ ಅಂತ ಅಂದ್ಬಿಟ್ಟು. ಉಪ್ಪಿಟ್ಟು ಇಷ್ಟ ಆಗಲ್ಲ, ಹಾಗಾಗಿ ಇನ್ಸ್ಟೆಂಟ್ ರವೆ ಇಡ್ಲಿ ಯಾವ ತರ ಮಾಡೋದು ಅಂತ ಕಲ್ತ್ಕೊಂಡಿದ್ದೆ. ಅದು ನಂಗೆ ಟೇಸ್ಟ್ ಇಷ್ಟ ಆಯ್ತು, ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗ್ಬೋದು ಈ ರೆಸಿಪಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ, ಹಿಂಗ್ ಹಾಕ್ತಾ ಇದ್ದೀನಿ, ಹಾಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆನ ಹಾಕಿ ಒಂದು 10 ಸೆಕೆಂಡ್ ಫ್ರೈ ಮಾಡಿ ಎಣ್ಣೆ ಒಂದು 2-3 ಸ್ಪೂನು ಹಾಕಿದ್ರೆ ಚೆನ್ನಾಗಿರುತ್ತೆ ಇಡ್ಲಿ ರವೆಗೆ. ಇವಾಗ ಶುಂಠಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ, ಜೊತೆಗೆ ಕರಿಬೇವು, ಹಸಿಮೆಣಸು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ 1 ಕಪ್ಪು ರವೆನ ಹಾಕ್ಕೊಂಡು 4 to 5 ಮಿನಿಟ್ಸ್ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಇದು ಕಂಪ್ಲೀಟ್ ಆಗಿ ಕೂಲ್ ಆಗೋಕ್ಕೆ ಬಿಡಬೇಕು. 4ರಿಂದ 5 ನಿಮಿಷ ಹುರಿದ್ರೆ ಸಾಕಾಗತ್ತೆ. ಇವಾಗ ಕೂಲ್ ಆಗಿದೆ. ಇವಾಗ 1 ಕಪ್ಪು ಮೊಸರನ್ನ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಜೊತೆ ಮೊಸರು ಹೊಂದ್ಕೋಬೇಕಲ್ವಾ, ಹಾಗಾಗಿ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಏನು ಬರಲ್ಲ, ಸ್ವಲ್ಪ ತಿಕ್ಕಾಗುತ್ತೆ. ಆಮೇಲೆ 1 ಕಪ್ಪು ನೀರನ್ನ ಹಾಕ್ಕೋಬೇಕು. ನೀರು ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೋಬೋದು, 1 ಕಪ್ಪು 1.5 ಕಪ್ಪು ಆ ಥರ ಮಾಡ್ಕೋಬೋದು. ನಿಮಗೆ ಇಡ್ಲಿ ಬ್ಯಾಟರ್ ಯಾವ ಥರ ಬೇಕು ಆ ಥರ. ನಾನು 3 ಈಕ್ವಲ್ ಆಗಿ ತಗೋತೀನಿ. ಮಿಕ್ಸ್ ಆದಮೇಲೆ ಇವಾಗ ಕ್ಯಾರೆಟ್ ತುರಿನ ಹಾಕೋತಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತ ಅಷ್ಟೇ. ಆದರೆ ರವೆ ಕೂಲ್ ಆದಮೇಲೆ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಒಂದು 10 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಬೆಳಿಗ್ಗೆ ಯಾವಾಗ ಇಡ್ಲಿ ಮಾಡ್ತೀನಿ ನೋಡಿ, ಅರ್ಧ ಗಂಟೆ ಮುಂಚೆ ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಸೋಡಾನ ಹಾಕಿ ಇಡ್ಲಿ ತಟ್ಟೆಗೆ ಹುಯ್ದು ಒಂದು 20ರಿಂದ 25 ನಿಮಿಷ ಇಡ್ಲಿನ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀವು ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ 10 ನಿಮಿಷ ರವೆ ನೆನೆದ್ರೆ ಸಾಕು, ಮೊಸರಲ್ಲಿ ಆರಾಮಾಗಿ ಬರುತ್ತೆ. ಬಟ್ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ ಅಂತ ಹೇಳಿ ಹಿಂದಿನ ದಿನನೇ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅಷ್ಟೇ. ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕಿದ್ರೆ ಉಬ್ಬಿ ಚೆನ್ನಾಗಿ ಬರುತ್ತೆ ನೋಡಿ. ತಟ್ಟೆಗೂ ಕೂಡ ಒಂಚೂರು ಹಿಡ್ದಿಲ್ಲ ಇಡ್ಲಿ ಹಿಟ್ಟು, ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದು ಸಾಫ್ಟಾಗಿ ಇಡ್ಲಿ ಸಿಗುತ್ತೆ. ಇನ್ಸ್ಟೆಂಟ್ ಇಡ್ಲಿ ಅಂತಲೇ ಅನ್ಬೋದು. ನಾನಿವತ್ತು ಇಡ್ಲಿ ಜೊತೆ ಸಾಂಬಾರಿತ್ತು ಹಿಂದಿನ ದಿನ ಮಾಡಿದ್ದು, ಅದ್ರ ಜೊತೆನೇ ಕಾಂಬಿನೇಷನ್ ಆಗಿ ತಗೋತಾ ಇದ್ದೀನಿ. ನೀವು ಬೇಕಾದರೆ ಸಾಗು ಥರ ಎಲ್ಲ ಮಾಡ್ಬೋದು. ಈಗ ಐಶುನ ನಾನು ರೆಡಿ ಮಾಡ್ತಾ ಇದ್ದೆ. ಅವಳು ಚೆನ್ನಾಗಿದ್ದರೆ ಅಂದರೆ ಅವಳು ಖುಷಿಯಿಂದ ಇದ್ದರೆ ಈ ಥರ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇರ್ತೀನಿ. ಇಲ್ಲ ಅಳ್ತಾ ಇದ್ದರೆ ಒಂದು ಜುಟ್ಟು ಹಾಕಿ ಕಳಿಸ್ಬಿಡ್ತೀನಿ. ಇವತ್ತು ಸ್ವಲ್ಪ ಖುಷಿಲಿದ್ಲು, ಹಾಗಾಗಿ ಈ ಥರ ಹೇರ್ ಸ್ಟೈಲ್ನ ಮಾಡಿದ್ದೆ. ಸ್ಕೂಲಿಗೆ ಹೋಗಿ ಬಂದಾದ ತಕ್ಷಣ ಟಿಫಿನ್ ಬಾಕ್ಸ್ ತೋರಿಸ್ತಾಳೆ. ಅಮ್ಮ ನೋಡು, ನಾನು ಟಿಫಿನ್ ಬಾಕ್ಸ್ ಖಾಲಿ ಮಾಡಿದ್ದೀನಿ ಅಂತ. ಮನೇಲಂತೂ ತಟ್ಟೆ ಖಾಲಿ ಆಗಲ್ಲ, ಇಲ್ಲಿ ಸ್ಕೂಲಲ್ಲಿ ಟೀಚರ್ ಬೈಯೋದ್ರಿಂದ ಟಿಫಿನ್ ಬಾಕ್ಸ್ ಖಾಲಿ ಆಗುತ್ತೆ. ಇವತ್ತು ಒಂದು ಸ್ವಲ್ಪ ಬಿಟ್ಟಿದ್ಲು. ಯಾಕೆ ಚಿನ್ನಿ ಬಿಟ್ಟಿದ್ಯಾ ಅಂದರೆ ಅದರಲ್ಲಿ ಸಾಸಿವೆ ಇದೆ, ಜೀರಿಗೆ ಇದೆ, ಹಾಗಾಗಿ ತಿಂದಿಲ್ಲ ಅಂತ ಹೇಳ್ತಿದ್ಲು. ಸಾಸಿವೆ ಅಂದರೆ ಅವಳು ತಿನ್ನೋದೇ ಇಲ್ಲ. ಎಷ್ಟೇ ಸಾಸಿವೆ ಹಾಕಿರಿ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ತಿಂತಾಳೆ. ಅದು ಯಾವ ಥರ ಕ್ರೇಜ್ ಅಂತ ನನಗಂತೂ ಗೊತ್ತಿಲ್ಲ. ಸಾಸಿವೆ ಜೀರಿಗೆ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ತಿನ್ನೋದು ಇಲ್ಲ, ನೋಡಿದ್ರು ತಿನ್ನಲ್ಲ. ಆ ಥರದ್ದೊಂದು ಹೊಸದು ಕಲ್ತಿದ್ದಾಳೆ. ಇವಾಗ ಜುಟ್ಟು ಬಿಚ್ಚು ಅಂತ. ಯಾಕೆ ಅಂದರೆ ಹೀರೋಯಿನ್ ಥರ ಅವಳು ಕೂದಲು ಬಿಡಬೇಕಂತೆ. ಹಠ ಮಾಡಿ ನನ್ನ ಜೊತೆ ಇವಾಗ ಓಪನ್ ಹೇರ್ನ ಬಿಟ್ಕೋತಾ ಇದ್ದಾಳೆ. ಫ್ರೀ ಹೇರ್ ಬಿಟ್ಕೊಂಡು ಡ್ಯಾನ್ಸ್ ಮಾಡೋದು ಅಷ್ಟೇ, ಒಂದು 5 ನಿಮಿಷ 10 ನಿಮಿಷ ಡ್ಯಾನ್ಸ್ ಮಾಡೋದು, ಹೀರೋಯಿನ್ ಫೀಲ್ ಮಾಡ್ಕೊಳ್ಳೋದಂತ ಅನ್ಸುತ್ತೆ. ಈ 3 ವರ್ಷಕ್ಕೆ ಅವಳಿಗೆ ಹೀರೋಯಿನ್ ಲುಕ್ ಬೇಕಂತೆ. ಏನಾದರೂ ಟಿ ವಿಲಿ ಹಾಡು ಹಾಕೊಮ್ಮ ಡ್ಯಾನ್ಸ್ ಮಾಡ್ತೀನಿ ಅನ್ನೋದು. ಅವರೆಲ್ಲಾದರೂ ಫ್ರೀ ಹೇರ್ ಬಿಟ್ಕೊಂಡಿದ್ರೆ ಇವಳು ಅಷ್ಟೇ ಕೂದಲು ಬಿಚ್ಚಾಡ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ನೋಡೋಕೆ ಒಂಥರ ಫನ್ನಿ ಆಗಿರುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ಎಷ್ಟು ಅಬ್ಸರ್ವೇಷನ್ ಮಾಡ್ತಾಳೆ ನೋಡಿ ನಮ್ಮ ಹುಡುಗಿ. ಆ್ಯಂಡ್ ನಾವಂತೂ ಅವಳು ಕೂದಲು ಮುಟ್ಟಂಗಿಲ್ಲ,
ಅವಳ ಕೂದಲನ್ನ ಎಷ್ಟು ಬೇಕಾದರೂ ರಫ್ ಹ್ಯಾಂಡ್ಲು ಮಾಡ್ಬೋದು, ಅವಳಿಗೇನು ನೋವಾಗಲ್ಲ. ನಾವು ಸ್ವಲ್ಪ ಸಾಫ್ಟಾಗಿ ತಲೆ ಬಾಚ್ತೀವಿ, ಹೇರ್ ಆಯಿಲ್ ಹಾಕ್ತೀವಿ ಅಂದರೆ ಅಮ್ಮ ನೋವು ಮಾಡ್ತೀಯಾ, ನಂಗೆ ಕೂದಲು ನೋವಾಗುತ್ತೆ ಅಂತ ಹೇಳ್ತಾಳೆ. ಬಟ್ ಅವಳು ನೋಡಿ ಎಷ್ಟು ರಫ್ ಹ್ಯಾಂಡ್ಲು ಮಾಡ್ತಾಳೆ, ಏನೋ ಅವಳಿಗೆ ಅನಿಸಲ್ಲ. ಜುಟ್ಟು ಹಾಕೋ ಇಶ್ಯೂ ಕೂದಲು ಬಿಚ್ಕೋಬಾರ್ದು ಅಂದಿದ್ದಕ್ಕೆ ನಾನು ಹೀಗೆ ಜುಟ್ಟು ಥರ ಇಟ್ಕೊಂಡು ಡ್ಯಾನ್ಸ್ ಮಾಡ್ತೀನಮ್ಮ ಅಂತ ಹೇಳಿ ಇವಾಗ ನಮ್ಮ ಐಶುದು ಡ್ಯಾನ್ಸ್ ಆಗ್ತಾಯಿದೆ. ಇವಾಗ ಡ್ಯಾನ್ಸ್ ಎಲ್ಲ ಆಯಿತು, ಸಿಕ್ಕಾಗಿದೆ ಅಂತ ಹೇಳಿಬಿಟ್ಟು ಕೂದಲು ಬಾಚ್ಕೊಳ್ಳೋದವಳು. ನಾನು ಬಿಗ್ ಬಾಸ್ ನೋಡಿರಲಿಲ್ಲ, ಹಾಗಾಗಿ ಬಿಗ್ ಬಾಸ್ ನೋಡ್ತಾ ಇದ್ದೆ. ನಮ್ಮ ಐಶುದು ಸ್ಕೂಲಿಂದ ಬಂದುಬಿಟ್ಟು ಈ ಥರದ್ದೆಲ್ಲ ಆಟಗಳಾಗ್ತಾಯಿದೆ ನೋಡಿ. ಆ ಬಾಚಣಿಗೆ ತೆಗಿಯಕ್ಕೆ ಬರ್ತಾಯಿಲ್ಲ, ಆ ಥರ ರಫ್ ಹ್ಯಾಂಡ್ಲು ಮಾಡ್ತಾಳೆ. ಅವಳಿಗೆ ಭಯನೇ ಇಲ್ಲ, ಅಂದರೆ ನೋವು ಆಗಲ್ಲ ಆ ಥರ. ಅದೇ ನಾನು ಮಾಡಿದರೆ ಇಷ್ಟೊತ್ತಿಗೆ ಬೊಬ್ಬೆ ಹಾಕಿ ಇಡೀ ಬೆಂಗಳೂರವ್ರು ನಮ್ಮ ಮನೇಲಿ ಇರ್ತಾಯಿದ್ರು. ಇವಾಗ ಮಧ್ಯಾಹ್ನದ ಊಟ ಹಾಕ್ಕೊಟ್ಟಿದ್ದೆ, ಬೀನ್ಸ್ ಪಲ್ಯ, ದಾಲು. ಅವಳು ಬರೀ ಮೊಸರು ಮಾತ್ರ ತಿನ್ನೋದು, ಅನ್ನ ಸಾಂಬಾರೆಲ್ಲ ಏನು ತಿನ್ನೋದೇ ಇಲ್ಲ. ಸ್ಕೂಲಿಗೆ ಹೋಗ್ತಾಳಲ್ಲ, ಅಲ್ಲಿ ಹೇಳ್ಕೊಟ್ಟಿದ್ದನ್ನು ನನಗೆ ವರದಿ ಒಪ್ಪಿಸ್ತಾ ಇದ್ಲು. ಇದು ಹಿಂದಿನ ದಿನ ತೆಗೆದಿದ್ದು ವ್ಲಾಗ್ ನೋಡಿ, ಯಾವ ಥರ ಅವಳು ಸ್ಕೂಲಲ್ಲಿ ಕಲ್ತಿದ್ದನ್ನು ನನಗೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನನಗಂತೂ ಖುಷಿ ಆಯಿತು. ಫಸ್ಟ್ ಡೇ ಹೇಳ್ಕೊಟ್ಟಿದ್ದನ್ನೇ ಇಷ್ಟು ನೆನಪಿಟ್ಕೊಂಡು ನನಗೆ ಹೇಳ್ತಾ ಇದ್ದಾಳಲ್ಲ, ಅವಳು ಬೇಗ ಕಲಿಬೋದು ಅಂತ ನನ್ನ ತಲೆಗೆ ಬಂತು. ನೋಡಿ ಯಾವ ಥರ ಹೇಳ್ತಾಳೆ ಏನು ಅಂತ. ಸಂಡೇ, ಹಾಂ, ಮಂಡೇ, ಹಾಂ, ಟ್ಯೂಸ್ಡೇ, ಹಾಂ, ವೆಡ್ನೆಸ್ಡೇ, ಹಾಂ, ಮತ್ತೆ ಥರ್ಸ್ಡೇ, ಹಾಂ, ಫ್ರೈಡೇ, ಫ್ರೈಡೇ, ಸ್ಯಾಟರ್ಡೇ. ಅದಕ್ಕೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ನಮಸ್ಕಾರ, ಟೇಕ್ ಕೇರ್.